ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೋಲಾರಕ್ಕೆ ಭೇಟಿ ನೀಡಿದ್ದು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ದಾರೆ. ಜಾತಿ ಆಧಾರದ ಮೇಲೆ, ದುಡ್ಡಿನ ಆಧಾರದ ಮೇಲೆ, ಭ್ರಷ್ಟ ವ್ಯವಸ್ಥೆಯ ಮೇಲೆ ರಾಜಕೀಯ ನಿಂತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ಧಾಂತ, ಕಾರ್ಯಕರ್ತರು, ದೇಶ, ಧರ್ಮ ಅನ್ನೋದು ಎಳ್ಳಷ್ಟು ಇಲ್ಲವಾಗಿದೆ. ಕೇಂದ್ರ ಸರ್ಕಾರದ ನಾಯಕತ್ವ ಹೊರತುಪಡಿಸಿ ಉಳಿದಂತೆ ಯಾವುದರಲ್ಲೂ ಬದ್ಧತೆ ಇಲ್ಲ. ನಮ್ಮಂತಹ ಹೋರಾಟಗಾರರಿಗೆ, ಪ್ರಾಮಾಣಿಕರಿಗೆ, ಹಿಂದೂವಾದಿಗಳಿಗೆ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಉಳಿಯೋದು ಕಷ್ಟವಾಗಿದೆ. ಹಾಗಾಗಿ ಸಂಘಟನೆಯ ಮೂಲಕವೇ ದೇಶ ಪರಿವರ್ತನೆ ನಿರ್ಧಾರ ಮಾಡಿದ್ದೇವೆ ಎಂದರು. ಹಲಾಲ್ ಮುಕ್ತ ದೀಪಾವಳಿ ಆಚರಿಸಲು ಹಿಂದೂಗಳಿಗೆ ಕರೆ ನೀಡುತ್ತೇನೆ. ಪಹಲ್ಗಾಮ್ ಘಟನೆಯನ್ನ ಹಿಂದೂಗಳು ಮರಿಬಾರದು. ನಾನು ಹಿಂದೂ ಸಮಾಜಕ್ಕೆ ಕೇಳ್ತೇನೆ, ನೀವು ಧರ್ಮ ಕೇಳಿ ವ್ಯವಹಾರ ಮಾಡಬೇಕು. ಆಗ ಹಿಂದೂ ಸಮಾಜ ಬದುಕುತ್ತೆ, ಉಳಿಯುತ್ತೆ. ಹಲಾಲ್ ಪದಾರ್ಥಗಳು ದೀಪಾವಳಿಯಲ್ಲಿ ಬಳಸಬಾರದು. ಅದು ಅಶುದ್ಧ. ಶುದ್ಧವಾದ, ಶಾಸ್ತ್ರಬದ್ಧವಾದ ದೀಪಾವಳಿಯನ್ನು ಆಚರಿಸಲು ಅವರು ಕರೆ ನೀಡಿದರು. ಇವತ್ತೇನಾಗಿದೆ ಅಂತಂದರೆ ಟೋಟಲ್ ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ. ಜಾತಿ ಆಧಾರದ ಮೇಲೆ, ದುಡ್ಡಿನ ಆಧಾರದ ಮೇಲೆ, ಭ್ರಷ್ಟ ವ್ಯವಸ್ಥೆಯ ಮೇಲೆ ರಾಜಕೀಯ ನಿಂತಿದೆ. ಸಿದ್ಧಾಂತ, ಕಾರ್ಯಕರ್ತರು, ದೇಶ, ಧರ್ಮ ಅನ್ನುವಂಥದ್ದು ಎಳ್ಳಷ್ಟು ಏನೂ ಉಳಿದಿಲ್ಲ. ಕೇಂದ್ರ ಸರ್ಕಾರದ ಒಂದು ನಾಯಕತ್ವ ಬಿಟ್ಟರೆ ಉಳಿದು ಎಲ್ಲೂ ಯಾವುದೇ ರೀತಿಯ ಒಂದು ಬದ್ಧತೆ ಉಳಿದಿಲ್ಲ. ಹಾಗಾಗಿ ನಮ್ಮಂಥ ಹೋರಾಟಗಾರರಿಗೆ, ಹಿಂದೂವಾದಿಗಳಿಗೆ, ಪ್ರಾಮಾಣಿಕರಿಗೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗಡೆ ಹೋಗೋದು ಬಹಳ ಕಷ್ಟ. ಹಾಗಾಗಿ ನಾವು ಸಂಘಟನೆಯ ಮೂಲಕನೇ ದೇಶದ ಪರಿವರ್ತನೆ ಮಾಡಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಇನ್ನೊಂದು ವಿಷಯ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಬರುವಂಥ ದೀಪಾವಳಿ ಇಡೀ ದೇಶದಲ್ಲಿ ಜಾತಿ, ಭಾಷೆ, ಪಕ್ಷ, ರಾಜ್ಯ ಬಿಟ್ಟು ಹೊರತಾಗಿ ಮನೆ ಮನೆಯಲ್ಲಿ ಈ ನರಕ ಚತುರ್ದಶಿ ದೀಪಾವಳಿಯ ಆಚರಣೆ ನಡೆಯುತ್ತೆ. ಹಾಗಾಗಿ ನಾನು ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೇನೆ, ಹಲಾಲ ಮುಕ್ತ ದೀಪಾವಳಿ ಆಚರಣೆ ಮಾಡಬೇಕು ಅಂತ ಹೇಳಿ. ಪಹಲ್ಗಾಮ್ದಲ್ಲಿ ಇತ್ತೀಚೆಗೆ ನಡೆದಂಥದ್ದನ್ನು ಹಿಂದೂ ಸಮಾಜ ಮರಿಬಾರದು. 26 ಹೆಣಗಳನ್ನು ಇಸ್ಲಾಮಿಕ್ ಹೆಸರಿನಲ್ಲೇ ಉರುಳಿಸಿದ್ದಾರೆ. ಅಲ್ಲಿ 26 ಜನ ಯಾವುದೇ ಪಾಪ, ಯಾವುದೇ ತಪ್ಪು, ಯಾವುದೇ ಪ್ರತಿಭಟನೆ ಮಾಡಕ್ಕೆ ಹೋಗಿರಲಿಲ್ಲ. ತಾಲಿಬಾನ್ ಸರ್ಕಾರದ ಸಚಿವರ ಭಾರತ ಭೇಟಿ ಕುರಿತು ಬೇಸರ ವ್ಯಕ್ತಪಡಿಸಿದ ಅವರು, ಯಾವ ವಿದೇಶಿ ನೀತಿ ಹಿನ್ನೆಲೆಯಲ್ಲಿ ಅವರಿಗೆ ಸ್ವಾಗತ ಮಾಡಿದ್ದಾರೋ ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ಆಗಲಿ, ತಾಲಿಬಾನ್ ಆಗಲಿ ಎರಡೂ ಭಯೋತ್ಪಾದಕರೇ. ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಪ್ರಪಂಚದಲ್ಲಿ ಭಯೋತ್ಪಾದನಾ ಸೃಷ್ಟಿಸುವ ದೇಶಕ್ಕೆ ಮನ್ನಣೆ ಕೊಡೋದು ಸರಿಯಲ್ಲ ಎಂದ ಅವರು, ಐ ಲವ್ ಮೊಹಮ್ಮದ್ ಅಭಿಯಾನ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಇಸ್ಲಾಂ ಹುಟ್ಟಿ 1,500 ವರ್ಷಗಳಾಗಿದೆ. ಅಲ್ಲಿಂದ ಇರದ ವಿಕೃತಿ ಈಗ್ಯಾಕೆ? ಐ ಲವ್ ಮೊಹಮ್ಮದ್ ಎಂಬುದು ಅವರ ವಿಚಿತ್ರ ಹೇಳಿಕೆ. ಹಿಂದೂ ವಿರೋಧಿ ವಾತಾವರಣ ಸೃಷ್ಟಿಸಲು ಪ್ರಯತ್ನ ನಡೀತಾ ಇದೆ. ಎಲ್ಲಿಯ ತನಕ ಇಲ್ಲದ್ದು ಈಗೇಕೆ ಮಾಡ್ತಿದ್ದೀರಿ? ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಇಲ್ಲ. ಮೊಹಮ್ಮದನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನೀವಿಷ್ಟು ದಿನ ಅದನ್ನೇ ಮಾಡಿದ್ದೀರಿ. ಈ ರೀತಿಯಾಗಿ ಬಹಿರಂಗವಾಗಿ ಹಿಂದೂಗಳನ್ನು ಕೆಣಕುವ ದೃಷ್ಟಿಯಲ್ಲಿ ಮಾತನಾಡ್ತೀರಿ. ಕಾಂಗ್ರೆಸ್ ಸರ್ಕಾರಗಳು ಇರುವಲ್ಲಿ ಈ ರೀತಿ ನಡೀತದೆ ಅಂದರು. ಇದು ಸರಿಯಲ್ಲ. ಒಟ್ಟಾಗಿ ಒಂದಾಗಿ ಬದುಕೋದನ್ನ ಕಲಿದಿದ್ರೆ, ಹಿಂದೂ ಸಮಾಜ ಸಿಡಿದಿದ್ರೆ ನಿಮಗೆ ಉಳಿದುಕೊಳ್ಳಲು ಆಗಲ್ಲ. ಶ್ರೀರಾಮ ಸೇನೆ ಸಂಘಟನಾತ್ಮಕವಾಗಿ ರಾಜ್ಯಾಧ್ಯಕ್ಷರ ಪರ್ಯಟನೆ ಕೋಲಾರದಿಂದ ಪ್ರಾರಂಭವಾಗಿದೆ. ಇಡೀ ರಾಜ್ಯದಲ್ಲಿ ನವೆಂಬರ್ 1 ಹಿಂದೂ ಸಂಘಟನೆ ಶ್ರೀರಾಮ ಸೇನೆ ಆಗಿರುವುದು ಹೆಮ್ಮೆಯ ವಿಷಯ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ರು. ಯಾವ ಹಿನ್ನೆಲೆಯಲ್ಲಿ, ವಿದೇಶಿ ನೀತಿಯ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತನ್ನುವಂಥ ಗೊತ್ತಿಲ್ಲ. ಆದರೆ ತಾಲಿಬಾನ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನದ ತಾಲಿಬಾನ ಮತ್ತು ಪಾಕಿಸ್ತಾನ ಇವೆಲ್ಲ ಕೂಡ ಟೆರರಿಸ್ಟನೇ, ಪ್ರಜಾಪ್ರಭುತ್ವ ವಿರೋಧಿ, ಒಂಥರ ದಾದಾಗಿರಿ ಮಾಡಿಕೊಂಡು ಭಯೋತ್ಪಾದನೆಯ ನಿರ್ಮಾಣ ಮಾಡುವಂಥ, ಇಡೀ ಜಗತ್ತನ್ನು ಹಾಳು ಮಾಡೋಗೋಸ್ಕರನೇ ಇರುವಂಥ ದೇಶಕ್ಕೆ ಈ ರೀತಿಯ ಮನ್ನಣೆ, ಮಾನ್ಯತೆ ಕೊಡುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. 1500 ವರ್ಷ ಆಯಿತು ಇಸ್ಲಾಂ ಹುಟ್ಟಿ. ಆವಾಗೂ ಯಾವುದೇ ಇರಲಾರ್ದಂಥದ್ದು ಈಗ ಈ ವಿಕೃತಿ ಯಾಕೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ವಿಚಿತ್ರವಾದಂಥ ಅವ್ರ ಹೇಳಿಕೆ. ಇದೊಂದು ಹಿಂದೂ ವಿರೋಧಿ ವಾತಾವರಣವನ್ನು ಇಡೀ ದೇಶದಲ್ಲಿ ತಯಾರು ಮಾಡುವಂಥ, ಸಿದ್ಧತೆ ಮಾಡುವಂಥದ್ದು ನಡೀತಾ ಇದೆ. ಈಗ್ಯಾಕೆ? ಏನು ಅವಶ್ಯಕತೆ ಇದೆ? ಸೊ ಇಲ್ಲಿ ತನಕ ಇಲ್ಲದ್ದು ಈಗ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಮತ್ತು ಅವರಲ್ಲಿ ಮೂರ್ತಿ ಪೂಜೆ ಇಲ್ಲ.
ಮೂರ್ತಿ ಪೂಜೆ ಇಲ್ಲ ಅಂತನ್ನುವಂಥ ಸಂದರ್ಭದಲ್ಲಿ ಮೊಹಮ್ಮದನ್ನು ಪ್ರೀತಿ ಮಾಡ್ತೀನಿ ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ, ನೀವು ಅದನ್ನೇ ಮಾಡ್ತಾ ಬಂದಿದ್ದೀರಿ. ಆದರೆ ಈ ರೀತಿ ಬಹಿರಂಗವಾಗಿ ಕೆಣಕೋ ದೃಷ್ಟಿಯಿಂದ, ಗಲಭೆ ದೃಷ್ಟಿಯಿಂದ, ಹಿಂದೂಗಳನ್ನು ಕಡೆಗಣಿಸೋ ದೃಷ್ಟಿಯಿಂದ, ಕೆಣಕೋ ದೃಷ್ಟಿಯಿಂದನೇ ಮಾಡ್ತಾ ಇದ್ದಾರೆ. ಸೊ ಇದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಕಡೆ ನಡೀತಾ ಇದೆ. ಸೊ ಇದು ಸರಿಯಲ್ಲ. ಒಟ್ಟಾಗಿ ಒಂದಾಗಿ ಬದುಕುವಂಥದ್ದನ್ನು ಕಲಿದೇ ಇದ್ದರೆ ಹಿಂದೂ ಸಮಾಜ ಸಿಡಿದೆದ್ದಾಗಿ ನಿಮಗೆ ಎಲ್ಲೂ ಅವಕಾಶ ಸಿಗದೆ ಇರೋ ಹಾಗೆ ಉಳ್ಕೊಳ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇದೆ.